ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೇರಿ ಪಟ್ಟಣದಲ್ಲಿ ಕೆಇಬಿ ಅವರ ನಿರ್ಲಕ್ಷ್ಯದಿಂದಾಗಿ 6ನೇ ತರಗತಿಯ ವಿದ್ಯಾರ್ಥಿ 12 ವರ್ಷದ ಬಾಲಕ ಇವತ್ತು ಜೀವನ ಮರಣದ ಹೋರಾಟದಲ್ಲಿದ್ದಾನೆ. ದಿನಾಂಕ 1-3-2026 ರವಿವಾರ ರಜೆ ಇರುವುದರಿಂದ ಮಗು ತನ್ನ ಮನೆಯ ಛಾವಣಿ ಮೇಲೆ ಏರಿದೆ. ಛಾವಣಿಯ ಮೇಲೆ ಜೋತು ಬಿದ್ದಿರತಕ್ಕಂಥ LT ಲೈನ್ ಮಗುವಿನ ತಲೆಗೆ ತಾಕಿ ಭಾರಿ ಶಾಕ್ ಆಗಿದೆ. ಆ ಮಗು ಆ ಶಾಕ್ನಿಂದ ಕೆಳಗಡೆ ಬಿದ್ದಿದ್ದಾನೆ. ಅವನ ಮುಖವೆಲ್ಲ ಸುಟ್ಟು ಹೋಗಿದೆ. ಆಮೇಲೆ ತುಟಿ ಹರಿದು ಹೋಗಿದೆ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈಗ ಇಲ್ಕಲ್ಲಿನ ಪಾಟೀಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅಲ್ಲಿಯ ವೈದ್ಯರು ತಲೆಗೆ ಆಪರೇಷನ್ ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕೆಇಬಿ ಅವರ ನಿರ್ಲಕ್ಷ್ಯದಿಂದ ಆಗಿರುವುದರಿಂದ ಕೆಇಬಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆ ಮಗುವಿನ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು. ಅದರ ಜೊತೆಗೆ ಈ ಈ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ದೊಡ್ಡನಗೌಡರು ಆಸ್ಪತ್ರೆಗೆ ಭೇಟಿ ನೀಡಿ ಕಡುಬಡವರಾಗಿರ್ತಕ್ಕಂಥ ಅವರಿಗೆ ಸಹಾಯ ಮಾಡಬೇಕು, ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ನಾನು ನಜೀರ್ ಸಾಬ್ ಮೂಲಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ.